ಸೊ ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಭಾಳ ದಿನದಿಂದ ವ್ಲಾಗ್ ಮಾಡಿದ್ದಿಲ್ಲ, ನನಗೂ ಗೊತ್ತು. ಯಾಕಪ್ಪ ಅಂತಂದ್ರೆ ಸ್ವಲ್ಪ ರೀಸನ್ಸಿಂದ ನಾನು ವ್ಲಾಗ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ ಜನವರಿಯಲ್ಲಿ ಮಾಡಿದ್ದೆ. ಇವಾಗ ಮೇ. ಸೊ ನಮ್ಮನೇಲಿ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ, ಸೊ ಏನು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಆಲ್ರೆಡಿ ಇದು ಮೇ ಆಲ್ಮೋಸ್ಟ್ 13-14 ಇವಾಗ ರನ್ನಿಂಗ್ ಇರೋದು. 1 ಮಂತ್ ಆಲ್ರೆಡಿ ಡನ್ ಕೇದಾರ್ನಾಥ್ ಓಪನ್ ಆಗಿ. ಸೊ ಇವಾಗ ಯಾವ ರೀತಿ ಕೇದಾರ್ನಾಥಿಗೆ ಹೋಗಬೇಕು, ಯಾವ ರೀತಿ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಕೇದಾರ್ನಾಥ್ ಬರಬೇಕು, ಕೆಲವೊಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಕೆಲವು ಜನ ಡೌಟ್ ಇದೆ. ಸೊ ಒಂದು 5-6 ಕಮೆಂಟ್ಸ್ ನಾನು ಓದಿದ್ದೆ ಲಾಸ್ಟ್ ಇಯರ್. ನಾನೇನು ಕೇದಾರ್ನಾಥ್ ಇನ್ಫಾರ್ಮೇಷನ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕಮೆಂಟ್ಸ್ ಇದಾವೆ, ಅವನು ಕೂಡ ರಿವೈಸ್ ಮಾಡೋಣ ಅಂತ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಅಂತ. ನಿಮಗೂ ಆ ರೀತಿ ಡೌಟ್ಸ್ ಇರ್ತಾವೆ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ಕಮೆಂಟ್ ಹಾಕಿರಿ, ಅದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಫುಲ್ ನೋಡಿರಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆ್ಯಂಡ್ ಯಾರ್ಯಾರು ಈ ವರ್ಷ ಈ ಇಯರು ಕೇದಾರ್ನಾಥಿಗೆ ಹೋಗ್ಬೇಕು ಅಂದ್ಕೊಂಡಿರೋ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಯಾರ್ಯಾರು ಹೋಗಬೇಕು ಅಂತ ನಿಮ್ಮ ಫ್ರೆಂಡ್ಸ್ ಯಾರು ಅಂದ್ಕೊಂಡಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸ್ದಂಗೆ ಆಗುತ್ತೆ. ಸೊ ಇವಾಗ ಈ ಟೈಮ್ ಬಂದುಬಿಟ್ಟು ಮೇ. ಸೊ ಭಾಳ ಜನ ಕ್ವಶನ್ ಕೇಳಿದ್ದಾರೆ, ಯಾವ ಟೈಮಲ್ಲಿ ಹೋದರೆ ಕೇದಾರ್ನಾಥ್ಗೆ ಆರಾಮಾಗಿ ದರ್ಶನ ಸಿಗುತ್ತೆ, ಆರಾಮಾಗಿ ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತವೆ ಅನ್ನೋದನ್ನು ಸ್ವಲ್ಪ ಜನ ಡೌಟ್. ಸ್ಟಾರ್ಟಿಂಗಲ್ಲಿ ಹೋಗ್ಲೋ ಅಥವಾ ಏಪ್ರಿಲ್ ಮೇದಲ್ಲಿ ಹೋಗಬೇಕು, ಅಥವಾ ಮೇ ಜೂನಲ್ಲಿ ಹೋಗಬೇಕು, ಅಥವಾ ಲಾಸ್ಟ್ ಎಂಡಿಂಗ್ ನವಂಬರ್ನಲ್ಲಿ ಲಾಸ್ಟ್ ಎಂಡ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೋಗ್ಬೇಕು ಅನ್ನೋದು ಭಾಳ ಜನಕ್ಕೆ ಡೌಟ್ ಇರುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡಬೇಕಂತ, ಅಂದರೆ ಯಾವ ಟೈಮಲ್ಲಿ ಪ್ಲ್ಯಾನ್ ಮಾಡಬೇಕಂತ. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಕೇದಾರ್ನಾಥಿಗೆ ಹೋಗ್ಬೇಕಂದ್ರೆ ಸ್ಟಾರ್ಟಿಂಗು ಹೋಗಬೇಡಿ. ಅಂದರೆ ಇವಾಗ ಏಪ್ರಿಲಲ್ಲಿ ಓಪನ್ ಆಗುತ್ತೆ, ಯಾವಾಗಿದ್ರೂ ಅಕ್ಷಯ ತೃತೀಯ ದಿವಸ ಹಿಂದೆ ಮುಂದೆ, ಅಕ್ಷಯ ತೃತೀಯ ದಿನ ಅಥವಾ ನೆಕ್ಸ್ಟು ಅಥವಾ ಬಿಫೋರ್ ಆಗ್ಬೋದು. ಆಲ್ಮೋಸ್ಟ್ ಅಕ್ಷಯ ತೃತೀಯ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಓಪನ್ ಆಗ್ತವೆ ಕೇದಾರ್ನಾಥು, ಬದ್ರಿನಾಥು, ಗಂಗೋತ್ರಿ, ಯಮುನೋತ್ರಿ, ಚಾರ್ಧಾಮ್ ಅದೇನು ಯಾತ್ರಾ ಅಂತಾರೆ ಅದು ಅಷ್ಟು ಗೇಟ್ ಆಲ್ಮೋಸ್ಟ್ ಹಿಂದೆ ಮುಂದೆ. ಬದ್ರಿನಾಥ್, ಕೇದಾರ್ನಾಥ್ ಎರಡರದ್ದು ಒಂದು ದಿವಸ ಆಗುತ್ತೆ. ಆಮೇಲೆ ಗಂಗೋತ್ರಿ, ಯಮುನೋತ್ರಿ ಅವು ಡಿಫ್ರೆಂಟ್ ಡೇಟ್ಸ್ಗೆ ಓಪನ್ ಆಗ್ತವೆ. ಸೊ ಕೇದಾರ್ನಾಥ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಏಪ್ರಿಲು ಮೇ ಇದೇನಿದೆಯಲ್ಲ, ಏಪ್ರಿಲ್ ಮೇ ಇವು ಎರಡು ಫುಲ್ಲು ರಶ್ ಇರ್ತವೆ ಸ್ಟಾರ್ಟಿಂಗು. ಹಾಗಾಗಿ ಅಲ್ಲಿ ಕ್ರೌಡ್ ಭಾಳ ಇರುತ್ತೆ, ನಿಮಗೆ ಈಸಿಯಾಗಿ ದರ್ಶನ ಸಿಗೋಂಗಿಲ್ಲ. ದರ್ಶನ ಸಿಗಬೇಕಂದ್ರೂ ಮಿನಿಮಮ್ 10-12 ತಾಸು ಹಿಡ್ದೇ ಇಡುತ್ತೆ ದರ್ಶನ. ಬರೀ ದರ್ಶನ ಮಾಡಲಿಕ್ಕೆ 8-10 ತಾಸು 12 ತಾಸು ತನಕ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ದರ್ಶನ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಆಲ್ಮೋಸ್ಟು ನೀವು ಏನು ಮಾಡಿ, ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಪ್ಲ್ಯಾನ್ ಹಾಕೋರಿ. ಇನ್ನು ಜುಲೈ ಆಗಸ್ಟ್ನಲ್ಲಿ ಏನಿರುತ್ತಪ್ಪ ಅಂತಂದರೆ ಮಳೆಗಾಲ. ಸೊ ಮಳೆಗಾಲದಲ್ಲಿ ಏನಾಗುತ್ತೆ, ಈ ಸೈಡು ನಾವು ಮಳೆಯಲ್ಲಿ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಬಟ್ ಚಳಿಗಾಲದಲ್ಲಿ, ಆಮೇಲೆ ನೀವು ಸ್ಟಾರ್ಟಿಂಗ್ ಏನಿರುತ್ತೆ ಬೇಸಿಗೆ ಅಲ್ಲ, ಏಪ್ರಿಲಲ್ಲಿ ಫುಲ್ಲು ಕೋಲ್ಡು. ಅಲ್ಲಿ ಜಸ್ಟ್ ಅವಾಗಿನ ಬರ್ಫ್ ಬಿದ್ದು ಎಲ್ಲ ಕ್ಲೀನ್ ಆಗಿರುತ್ತೆ. ಅವಾಗ ಇನ್ನೂ ಹಿಮಾಲಯದಲ್ಲಿ ಫುಲ್ಲು ಬರ್ಫ್ ಇರುತ್ತೆ, ನೀವು ಹೋದಾಗ ಕೂಡ ಸ್ನೋಫಾಲೂ ಆಗಬಹುದು. ಸೊ ಅಂಥ ಟೈಮಲ್ಲಿ ತುಂಬಾ ಚಳಿ ಇರುತ್ತೆ ಗೈಸ್. ನಾ ಖುದ್ದು ಜೂನ್ ಜುಲೈದಲ್ಲೂ ಹೋಗಿದ್ರು ಕೂಡ ಫುಲ್ ಅಲ್ಲಿ ಕೋಲ್ಡ್ ಇದ್ದೇ ಇತ್ತು. ಸೊ ಹಾಗಾಗಿ ನೀವು ಆಲ್ಮೋಸ್ಟ್ ಜುಲೈ, ಆಗಸ್ಟು, ಜೂನ್ ಈ 3 ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಸ್ಟು ಆ ತಿಂಗಳನ್ನೇ, ಯಾಕಂದರೆ ಮಿಡ್ ಇರುತ್ತಲ್ಲ, ಸೊ ಆ ಮಿಡ್ನಲ್ಲಿ ಆಲ್ಮೋಸ್ಟ್ ಕ್ರೌಡೂ ಇರೋದಿಲ್ಲ. ನಾನು ಹೇಳ್ದಂಗೆ ಆಲ್ಮೋಸ್ಟ್ ನೀವು ನವಂಬರ್ ಆ ಸೈಡ್ ಹೋಗಕ್ಕೆ ಹೋಗ್ಬೇಡಿ. ಜೂನ್, ಜುಲೈ, ಆಗಸ್ಟ್ನಲ್ಲಿ ಈಸ್ ಅ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಅದು ಆದ ತಕ್ಷಣ ನೀವು ಯಾವ ರೀತಿ ಹೋಗ್ಬೇಕು. ಸೊ ನೀವು ಹುಬ್ಳಿಲಿಂದ ಹೋಗ್ಬೇಕಪ್ಪ ಅಂತಂದ್ರೆ, ಹುಬ್ಳಿ, ಯೋಗನಗರಿ, ರಿಷಿಕೇಶ್ ಈ ಟ್ರೈನ್ ಇದೆ ಹುಬ್ಳಿಲಿಂದ. ನೈಟ್ ನೀವು ಬಿಟ್ರೆ ನಾಳೆ ಬಿಟ್ಟು, ಅಂದ್ರೆ ಇವತ್ ಬಿಟ್ಟಿದ್ದೀರಾ ಅಂತಂದ್ರೆ ನಾಳೆ ಬಿಟ್ಟು ನಾಡ್ದು ನೀವು ಆರಾಮಾಗಿ ಹುಬ್ಳಿಲಿಂದ ರಿಷಿಕೇಶ್ ಆರ್ ಹರಿದ್ವಾರ್ ಎರಡಕ್ಕೂ ಹೋಗಿ ಮುಟ್ಟಬಹುದು. ಸೊ ನೀವು ಕೇದಾರ್ನಾಥಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಎಲ್ಲಿ ಹೋಗ್ಬೇಕು. ಸೊ ಫಸ್ಟ್ ಒಂದು ನಾವು ನೋಡಿದ್ವಿ ಯಾವ ಟೈಮಲ್ಲಿ ನಾವು ಕೇದಾರ್ನಾಥ್ಗೆ ಹೋಗ್ಬೇಕಂತ. ಸೊ ಜೂನ್, ಜುಲೈ ಈಸ್ ಅ ಆನ್ಸರ್. ಅಂಡ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಹೆಂಗ್ ಹೋಗ್ಬೇಕು. ಸೊ ಫ್ಲೈಟಿಗೂ ಹೋಗ್ಬೋದು, ಇಲ್ಲಿಂದ ಟ್ರೈನಿಗೂ ಹೋಗ್ಬೋದು, ಆಮೇಲೆ ಇಲ್ಲಿಂದ ಬಸ್ಗೂ ಹೋಗ್ಬೋದು. ಟ್ರೈನ್ ಈಸ್ ಅ ಬೆಸ್ಟ್ ಆಪ್ಷನ್. ಸೊ ಆರಾಮಾಗಿ ಥರ್ಡ್ AC ಅಲ್ಲಿ ಬುಕ್ ಮಾಡ್ಕೊಂಡು 2,500 ನಿಮ್ಗೆ ಥರ್ಡ್ AC ಸಿಗುತ್ತೆ. ಹುಬ್ಳಿಲಿಂದ ಬಿಟ್ರೆ ನಾಳೆ ಬಿಟ್ಟು
ನಾಡ್ದ ಈವ್ನಿಂಗ್ ಆರ್ ನೈಟ್ ಹೋಗ್ತೀರಾ, ರೀಚ್ ಆಗ್ಬೋದು. ಆಲ್ಮೋಸ್ಟ್ 50 ಅವರ್ಸ್ ನಿಮಗ್ ಬೇಕಾಗುತ್ತೆ ಇಲ್ಲಿಂದ ಹರಿದ್ವಾರ್ ಆರ್ ರಿಷಿಕೇಶ್ ಇವೆರಡು ಪ್ಲೇಸ್ ರೀಚ್ ಆಗ್ಬೇಕು ಅಂತ ಅಂದ್ರೆ. ಸ್ಪೆಷಲ್ ಟ್ರೈನ್ ಗೆ ನಿಮ್ಗೆ ಸಿಗುತ್ತೆ, ಆದ್ರೆ ಸ್ಪೆಷಲ್ ಟ್ರೈನ್ ಟಿಕೆಟ್ ಸಿಗುತ್ತೆ. ಅಡ್ವಾನ್ಸ್ ನೀವು ಈಗ ನಾವೇನಾದ್ರು ಜೂನ್ ಜುಲೈದಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ಇವಾಗಲೇನೆ ನೀವು ಬುಕ್ ಮಾಡಿಟ್ಕೊಳ್ಳಿ. ನೀವೇನಾದ್ರೂ ಹುಬ್ಳಿಲಿಂದ ಹೊಂಟಿದ್ರೆ ಸೋಮವಾರ ಟ್ರೈನ್ ಇರೋದು, ಮಂಗಳವಾರ ಬಿಟ್ಟು ಬುಧವಾರ ನೈಟ್ ನೀವು ಹರಿದ್ವಾರ್ಗೆ ಅಥವಾ ರಿಷಿಕೇಶ್ಗೆ ರೀಚ್ ಆಗ್ತೀರಾ. ಸ್ಪೆಷಲ್ ಟ್ರೈನ್ ಅಂತ ಹೇಳಿದ್ರೆ ನೀವು ಬುಧವಾರ ನೈಟ್ ರೀಚ್ ಆಗ್ಬೋದು ಅಥವಾ ಗುರುವಾರ ಮಾರ್ನಿಂಗ್ ರೀಚ್ ಆಗ್ಬೋದು. ಅಂಡ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು, ನೀವು ಇವಾಗ ಹರಿದ್ವಾರ ಮುಟ್ಟಿದ್ರಿ, ಹರಿದ್ವಾರದಿಂದ ಯಾವ ರೀತಿ ಹೋಗ್ಬೇಕು? ಸೊ ನೀವೇನ್ ಮಾಡ್ಬೇಕು, ಹರಿದ್ವಾರ ಮುಟ್ಟಿದ ತಕ್ಷಣ ಅವತ್ ಒಂದ್ ದಿವ್ಸ ನೀವು ಅಲ್ಲಿ ಹಾಲ್ಟ್ ಆಗ್ಬೇಕು. ಇವಾಗ ಜರ್ನಿ ಮಾಡಿರ್ತೀರಾ ಫುಲ್ ಡೇ, 2-3 ಡೇಸ್ ಇಂದ ಜರ್ನಿ ಇರುತ್ತೆ ನಿಮ್ದು. ಆರಾಮಾಗಿ ಒನ್ ಡೇ ಹಾಲ್ಟ್ ಮಾಡ್ಕೊಂಡು, ನೀವ್ ಇನ್ ಕೇಸ್ ಇದನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ, ಅವತ್ತೊಂದ್ ದಿವಸ ಹಾಲ್ಟ್ ಎದಕ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಒಂದ್ ಕ್ವಶನ್ ಬರುತ್ತೆ, ಅದ್ರಲ್ಲಿ ಹೇಳ್ತೀನಿ. ಓಕೆನಾ? ಅವತ್ತಿನ ದಿವಸ ಹಾಲ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ 5 o'clock ನೀವು ನಿಮ್ ಹೋಟೆಲ್ ಬುಕ್ ಮಾಡಿರ್ತೀರಲ್ಲ ಆ ಹೋಟೆಲ್ ನ ಬಿಟ್ಬಿಡಿ. 5 o'clock ಬಿಟ್ರೆ ನಿಮ್ಗೆ 6 ಅನ್ನೋದ್ರಲ್ಲಿ ಬಸ್ ಸ್ಟ್ಯಾಂಡ್ ಬರ್ತೀರಾ, ರಿಷಿಕೇಶ್ ಅವರು ಹರಿದ್ವಾರ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ 700 ರೂಪಾಯಿಗೆ ಸೀದಾ ಗೌರಿಕುಂಡ್, ಸೀತಾಪುರ್ ಗೌರಿಕುಂಡ್ಗೆ ನಿಮ್ಗೆ ಬಸ್ ಸಿಗ್ತಾವ. ಆ ಬಸ್ ನಲ್ಲೇ ಹೋಗ್ಬೇಕು. ಸೊ ಮಾರ್ನಿಂಗ್ ನೀವು 5-6 ಎಷ್ಟು ಜಲ್ದಿ ಬಿಡ್ತೀರಾ ಅಷ್ಟು ಜಲ್ದಿ ನೀವು ಹೋಗಿ ರೀಚ್ ಆಗ್ತೀರಾ. ಸೊ ನಾವು ಬಿಟ್ಟಿದ್ದು 6:30-7 o'clock ಬಿಟ್ಟಿದ್ವಿ, ಯಾವ್ದು ಹರಿದ್ವಾರ. ಅಂಡ್ ರೀಚ್ ಆಗಿದ್ದು 2:30-3 o'clock ನಾವು ಸೀತಾಪುರಿಗೆ ರೀಚ್ ಆದ್ವಿ. ಆಮೇಲೆ ರೀಚ್ ಆಗ್ಬಿಟ್ಟು ಸೀತಾಪುರ್ ಗೌರಿಕೊಂಡವರೆಗೂ ನಾವು ನಡ್ಕೋತ ಹೋಗ್ಬೇಕು. ಸೀತಾಪುರ್ಗೆ ಎಂಡ್ ಮಾಡ್ತಾರೆ. ಫೋರ್ತ್ ಕ್ವಶನ್ ಬಂದ್ಬಿಟ್ಟು, ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಸೊ ಲಿಂಕ್ ಬರ್ತಿರುತ್ತೆ, ಉತ್ತರಾಖಂಡ್ ಟೂರಿಸಂ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಇದೆ ಉತ್ತರಾಖಂಡ್ ಅವ್ರದ್ದು. ಸೊ ಆ ಉತ್ತರಾಖಂಡ್ ನ ಒಂದು ವೆಬ್ಸೈಟ್ ಅಥವಾ ಪೋರ್ಟಲ್ ಹೋಗ್ಬಿಟ್ರೆ ಚಾರ್ಧಾಮ್ ಯಾತ್ರಾ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗುತ್ತೆ. ಸೊ ಆ ರಿಜಿಸ್ಟ್ರೇಷನ್ ಓಪನ್ ಮಾಡಿ ಅದ್ರಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ ನೇಮು, ನೀವು ಯಾವ ಡೇಟಿಗೆ ಹೋಗ್ತೀರಾ, ನೀವು ಎಷ್ಟು ದಿನ ಇರ್ತೀರಾ, ಮಿನಿಮಮ್ 7-8 ಡೇಸ್ ಆಲ್ಮೋಸ್ಟ್ ಇದ್ದೇ ಇರ್ತೀರಾ. ಸೊ ಅಷ್ಟು ಡೇಸ್ ಇಂದು ನೀವು ಪರ್ಮಿಟ್ ತಗೋಬೇಕಾಗತ್ತೆ. ಚಾರ್ಧಾಮ್ ಯಾತ್ರಾ ಫುಲ್ ಹೋಗ್ತೀರಾ, ಅದನ್ನೆಲ್ಲ ಮೆನ್ಷನ್ ಮಾಡ್ಬಿಟ್ಟು ಇಷ್ಟ ಅಂತ ಒಂದು ಫೀಸ್ ಇದೆ. ಸೊ ಆ ಫೀಸ್ ನ ತುಂಬ್ಕೊಂಡ್ಬಿಟ್ಟು ನಿಮ್ಮ ಒಂದು ಸ್ಲಾಟ್ ಬುಕ್ ಮಾಡ್ಕೋಬಹುದು. ಸೊ ಆನ್ಲೈನ್ ಸ್ಲಾಟ್ ಬುಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲೇ ಒಂದು PDF ಬಂದ್ಬಿಡುತ್ತೆ, ಸ್ಕ್ಯಾನರ್. ಸೊ ಆ ಸ್ಕ್ಯಾನರ್ ಎಲ್ಲಾ ಕಡೆ ಎಲ್ಲೆಲ್ಲ ಅವ್ರು ಕೇಳ್ತಾರೆ ಪರ್ಮಿಟ್, ಅಲ್ಲೆಲ್ಲ ನೀವು ಸ್ಕ್ಯಾನರ್ ನ ತೋರ್ಸ್ಕೊಂಡು ಹೋಗ್ಬೋದು. ನಾವ್ ಇನ್ ಕೇಸ್ ಸಡನ್ ಆಗಿ ಪ್ಲಾನ್ ಆಯ್ತು, ನಾವ್ ಹೋದಾಗ ನಮ್ದು ಏನು ಪರ್ಮಿಟ್ ನಾವು ಚೆಕ್ ಮಾಡಿದ್ವಿ, ಸ್ಲಾಟ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಯೂಟ್ಯೂಬ್ ನಲ್ಲಿ ನೋಡಿದೆ, ನೀವು ಅಲ್ಲೇ ಹೋಗಿ ಹರಿದ್ವಾರಲ್ಲೇ ಹೋಗಿ ಫಿಸಿಕಲಿ ನಾವು ಏನ್ ಮಾಡ್ಬೋದು, ಪರ್ಮಿಟ್ ತಗೋಬಹುದು. ಸೊ ಫಿಸಿಕಲಿ ತಗೋತಾರೆ, ಫಿಸಿಕಲಿನೂ ಕೊಡ್ತಾರೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹರಿದ್ವಾರಲ್ಲಿ ಎದಕ್ಕೆ ಅಲ್ಲಿ ಹಾಲ್ಟ್ ಮಾಡ್ಬೇಕು ಅಂತ ಹೇಳಿದೆ ಅಂತಂದ್ರೆ, ಸೊ ನೀವ್ ಇನ್ ಕೇಸ್ ಏನಾದ್ರು ಬೈ ಚಾನ್ಸ್ ನೀವು ಪರ್ಮಿಟ್ ತಗೊಳಕ್ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಹಾಲ್ಟ್ ಏನ್ ಮಾಡ್ತಿರಲ್ಲ ಆ ಡೇ ಫುಲ್, ಸೊ ಆ ಡೇ ಅಲ್ಲಿ ನೀವು ಲೈನಿಗೆ ನಿಂದಿರ್ಬೇಕಾಗತ್ತೆ. ಅದು ಬಂದ್ಬಿಟ್ಟು ರಿಷಿಕೇಶ್ ನಲ್ಲಿ ಒಂದು ಸಾರ್ವಜನಿಕ ಒಂದು ಗ್ರೌಂಡ್ ಇದೆ. ಸೊ ಆ ಸಾರ್ವಜನಿಕ ಗ್ರೌಂಡಿಗೆ ಹೋಗ್ಬಿಟ್ಟು ಅಲ್ಲಿ ಟೆಂಟ್ ಹಾಕಿರ್ತಾರೆ, ಅಲ್ಲಿ ನಿಮ್ಗೆ ಪರ್ಮಿಟ್ ಕೊಡ್ತಾರೆ. ಸೊ ಆ ಪರ್ಮಿಟ್ ತಗೊಂಡು ಫ್ರೀ ಪರ್ಮಿಟ್ ಇರುತ್ತೆ, ನೀವು ಆ ರೀತಿ ಮಾಡಿಸ್ಕೋಬೇಕಾಗತ್ತೆ ಆಫ್ಲೈನ್ ಅಲ್ಲಿ ಹರಿದ್ವಾರ. ಅವತ್ತಿನ ದಿವಸ ನೀವು ಹಾಲ್ಟ್ ತಗೊಂಡಿರ್ತಾರಲ್ಲ, ಹಾಲ್ಟ್ ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹರಿದ್ವಾರ್ ನಲ್ಲಿ ಗಂಗಾ ಆರತಿ ಇರುತ್ತೆ ಮಸ್ತ್ ಆಗಿ, ಅದೆಲ್ಲ ನೋಡ್ಕೊಂಡು ಆರಾಮಾಗಿ ರೂಮಿಗೆ ಬಂದು ನೀವು ಮಾರ್ನಿಂಗ್ ಬೇಗನೆ ಎದ್ದು ಹೋಗ್ಬೇಕು. ಸೊ ಇವಾಗ ಬಂದ್ಬಿಟ್ಟು ಫಿಫ್ತ್ ಅಂತ ಏನಪ್ಪಾ ಅಂತಂದ್ರೆ, ಕೆಲವು ಜನ ಕಮೆಂಟ್ ಮಾಡಿದ್ದಾರೆ ಲಾಸ್ಟ್ ಇಯರ್ ನಾನೇನು ಇನ್ಫಾರ್ಮೇಶನ್ ಬ್ಲಾಗ್ ಹಾಕಿದ್ನಲ್ಲ ಯಾವ ರೀತಿಯಲ್ಲಿ ಬಜೆಟ್ ನಲ್ಲಿ ಹೋಗ್ಬಾರ್ದು ಅಂತ. ಸೊ ಅದರಲ್ಲಿ ಸ್ವಲ್ಪ ಕಮೆಂಟ್ಸ್ ಬಂದಿದ್ದಾವೆ, ಅದನ್ನು ಕೂಡ ಓದಾನಂತ. ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್ ಅಂತ ಒಬ್ರು ಕೇಳಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್ ಹೇಳಿದೆ. ಸೊ ಉತ್ತರಾಖಂಡ್ ಟೂರಿಸಂ ಅಂತ ಹೇಳ್ಬಿಟ್ಟು ಒಂದು ಏನು ಪೋರ್ಟಲ್ ಇದೆ. ಸೊ ಆ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೆಕೆಂಡ್ ಒಂದು ಬಂದ್ಬಿಟ್ಟು, ಬ್ರೋ ಬ್ಯಾಗ್ ಹೆಂಗೆ ಬ್ರೋ ಅಷ್ಟು ಮೇಲಕ್ಕೆ ಹೊತ್ಕೊಂಡು ಹೋಗ್ಬೇಕಾ ಅಂತ. ಸೊ ನಾನು ಇದೇ ತಪ್ಪು ಮಾಡಿದ್ದು, ಅಂದ್ರೆ ಬಹಳ ಜನ ನೋಡಿದೀನಿ ನಾನು ಕೂಡ. ನಿಮ್ಗೆ ಏನ್ ಇಂಪಾರ್ಟೆಂಟ್ ಇರುತ್ತಲ್ಲ ಅದು ಅಷ್ಟೇ ಸಾಮಾನ್ ನೀವು ಒಯ್ಯಿ. ಅಂದ್ರೆ ಎಕ್ಸಾಂಪಲ್ ನಮ್ಗೆ ಅಲ್ಲಿ ಹೋದಾಗ ಚಳಿ ಬಹಳ ಇದೆ, ಸೊ ಸ್ವೆಟರ್ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಆಮೇಲೆ ತಪ್ಪಂದ್ ಏನ್ ಜಾಕೆಟ್ಸ್ ಇರ್ತಾವಲ್ಲ ಅಂತವೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು, ಹೋಗ್ಬೇಕಾಗತ್ತೆ. ಇಲ್ಲಿಕ್ಕೆ ಏನಾದ್ರು ನಮ್ಗೆ ತಿನ್ನೋದಕ್ಕೆ ಆಮೇಲೆ ಬಟ್ಟೆ ಇವು ಅಷ್ಟೇ ತಗೊಂಡ್ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಏನೇನ್ ಥಿಂಗ್ಸ್ ಇರ್ತಾವಲ್ಲ ಅವಷ್ಟೇ ಒಂದ್ ಬ್ಯಾಗ್ ಮಾಡ್ಕೊಂಡು ತಗೊಂಡ್ ಹೋಗ್ರಿ ಮೇಲೆ. ಓಕೆನಾ?
ಸೊ ಟ್ರೈನ್ ಬುಕ್ ಮಾಡೋದು ಹೇಗೆ, ತುಂಬ ಕಷ್ಟ ಅಂತ ಒಬ್ರು ಕೇಳಿದ್ದಾರೆ. ಸೊ ಟ್ರೈನು ನೀವು 2 months ಬಿಫೋರಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಕೇದಾರ್ನಾಥಿಗೆ ಹೋಗ್ಬೇಕಂದ್ರೆ. ಯಾಕಂದರೆ ಇದು ಆಲ್ಮೋಸ್ಟ್ 2000 ಆಲ್ಮೋಸ್ಟ್ 2000ಕ್ಕಿಂತ ಜಾಸ್ತಿನೇ ನೀವು ದೂರ ಹೋಗಬೇಕಾಗತ್ತೆ. ಸೊ ಹಾಗಾಗಿ 2 months ಬಿಫೋರ್ ಆಗಿನೇ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಸಾಧ್ಯನೇ ಇಲ್ಲ. ತತ್ಕಾಲು ಅಥವಾ ಇಲ್ಲಿ ಹೋಗಿ ಮಾಡ್ತೀನಿ ಅಂದರೆ, ಸೊ ಅದು ಒಂದು ದಿವಸದ್ದಾದರೆ ಓಕೆ, ಇವತ್ತು ನೈಟ್ ಬಿಟ್ಟು ನಾಳೆ ಮಾರ್ನಿಂಗ್ ಮುಟ್ತೀವಿ ಅಥವಾ ನಾಳೆ ಈವ್ನಿಂಗ್ ಮುಟ್ತೀವಿ ಅಂದರೆ ಏನೋ ಅಡ್ಜಸ್ಟ್ ಮಾಡ್ಕೋಬೋದು. 2 to 3 days ನಾವು ಅಲ್ಲೇ ಟ್ರೈನಲ್ಲಿ ಜರ್ನಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕಾಂಪ್ರಮೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ರು ಕೇಳಿದರೆ ಮೇ ಜೂನ್ ಟೈಮ್ಲಿ ವೆದರ್ ಕಂಡೀಷನ್ ಹೇಳಿ ಅಂತ ಕೇಳಿದ್ದಾರೆ. ಸೊ ಮೇ ಜೂನಲ್ಲಿ ಇದು ಕೂಡ ಮೇ ಜೂನಲ್ಲಿ ಆಲ್ಮೋಸ್ಟ್ ನೀವು ಹೋಗ್ಬೋದು. ಅದರಲ್ಲಿ ವೆದರ್ ಆಲ್ಮೋಸ್ಟ್ ಎಲ್ಲ ಅರ್ಧ ಸ್ನೋ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆದಾಗ ಚಳಿ ಏನು ಬರುತ್ತಲ್ಲ ಅಲ್ಲಿ ಫುಲ್ ಹೈಟ್ ಇರೋದ್ರಿಂದ ಆಲ್ರೆಡಿ ಚಳಿ ಇರುತ್ತೆ. ಸೊ ಆಲ್ಮೋಸ್ಟ್ ಮೇ ಜೂನಲ್ಲಿ ಈಸ್ ಓಕೆ, ಹೋಗಿ ಬರ್ಬೋದು. ವೆದರ್ ಆಲ್ಮೋಸ್ಟ್ ಚೆಂದಾಗೆ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಹಿಂದಿ ಬರಲೇಬೇಕಾ ಅಂತ ಒಬ್ರು ಕೇಳಿದ್ದಾರೆ. ಸೊ ಹಿಂದಿ ಬರಲೇಬೇಕು ಅಂತೇನಿಲ್ಲ, ನನಗೆ ಬರ್ತಿತ್ತು ಆ್ಯಕ್ಚುಲಿ. ಬರಲೇಬೇಕಂತೇನಿಲ್ಲ, ನೀವು ಅಲ್ಲಿ ಹೋದ್ಮೇಲೆ ಕಮ್ಯುನಿಕೇಷನ್ ಹಾಗೇ ಆಗುತ್ತೆ. ಕಂಪಲ್ಸರಿ ಅಂತೂ ಏನಿಲ್ಲ, ಹಿಂದಿ ಬರಲಿಲ್ಲ ಅಂದರೂ ಕೇದಾರ್ನಾಥ್ ಆರಾಮ್ ಹೋಗಿ ಬರ್ಬೋದು. ಸೊ ಇನ್ನೊಬ್ರು ಮಾಡಿದ್ದಾರೆ, ಮರಳಿ ಬರುವ ಟ್ರೈನ್ ನಾವು ಬರುವುದರಲ್ಲಿ ಇರುತ್ತೆ ಅಥವಾ ಇಲ್ವಾ ಸರ್, ಯಾಕಂದರೆ ಅಲ್ಲಿ 2 ದಿನ ಇರಬಹುದು ಅಂತ ಹೇಳ್ತೀರಿ ಅಂತ ಕೇಳಿದ್ದಾರೆ. ನೀವು ವಾಪಸ್ ಎಷ್ಟು ದಿನ ಬಿಟ್ಟು ಬರಬೇಕು, ಎಷ್ಟು ದಿನ ಎಲ್ಲಿಂದ ನಮಗೆ ಟ್ರೈನ್ ಇರುತ್ತೆ ಅಂತ ನೀವು ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಟ್ರೈನು, ಆಮೇಲೆ ಎಲ್ಲಿಂದ ಹತ್ತಬೇಕು, ಎಷ್ಟು ದಿನ ಮಾಡಬೇಕು, ಅದನ್ನೆಲ್ಲ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಕೇದಾರ್ನಾಥ್ ಅಂದರೆ ಸುಮ್ಮನೆ ನಡಿ ಹೋಗೋಣ, ನಾಳೆ ಹೋಗ್ಬಿಡೋಣ ಅಥವಾ ನಾಡ್ದು ಹೋಗ್ಬಿಡೋಣ ಅಂತ ಇಲ್ಲ. ಸೊ 1 to 2 months ಬಿಫೋರಾಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಗುತ್ತೆ, ಅದು ಕೇದಾರ್ನಾಥ. ಹಾಗಾದರೆ ಅದು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಏನಾದರೂ ಅಡೆತಡೆಗಳು ಬಂದು ಅದು ಪ್ಲ್ಯಾನ್ ಫ್ಲಾಪ್ ಆಗ್ತವೆ. ಸೊ ನೀವು ಮರಳಿ ಬರೋ ಟ್ರೈನ್ ಏನಪ್ಪ ಅಂತಂದರೆ, ಸೊ ನಾವು ಹುಬ್ಳಿಲಿಂದ ಏನು ಪ್ಲ್ಯಾನ್ ಇಟ್ಕೊಂಡಿದ್ವಲ್ಲ, ಹುಬ್ಳಿಲಿಂದ ನಿಮಗೆ ಬುಧವಾರ ಈವ್ನಿಂಗ್ ಹೋಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಯಾವಾಗ ಬಿಡುತ್ತಪ್ಪ ಅಂದರೆ ಫ್ರೈಡೇ ನೈಟು ಅಲ್ಲಿಂದ ವಾಪಸ್ ಬಿಡುತ್ತೆ. ಫ್ರೈಡೇ ನೈಟ್ ವಾಪಸ್ ನಿಮಗೆ ರಿಷಿಕೇಶಿಂದ ಟ್ರೈನ್ ಬಿಡುತ್ತೆ. ಸೊ ಆ ಟೈಮಲ್ಲಿ ನೀವು ನೆಕ್ಸ್ಟ್ ಫ್ರೈಡೇ ತನಕನೂ ಹೋಗ್ಬೋದು. ಸೊ ಅಷ್ಟರಲ್ಲಿ 1 ವೀಕ್ನಲ್ಲಿ ನೀವೇನು ಮಾಡ್ಬೋದು, 1 ವೀಕ್ನೂ ಅಲ್ಲ, 8-9 ಡೇಸಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಕೇದಾರ್ನಾಥ್ ಪ್ಲಸ್ ಬದ್ರಿನಾಥ್ ಎಲ್ಲ ತಿರುಗಾಡ್ಕೊಂಡು ಬರೋದ್ರಲ್ಲಿ ಫ್ರೈಡೇ ಆಗುತ್ತೆ. ನೀವು ಫ್ರೈಡೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿದರೆ ಅಲ್ಲಿಂದ ನೀವು ಆರಾಮಾಗಿ ಬರ್ಬೋದು. ಸೊ ಇನ್ನೊಬ್ರು ಕೇಳಿದರೆ, ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ರಿಜಿಸ್ಟರ್ ಮಾಡೋದು ಹೆಂಗೆ ಅಂತ. ಸೊ ಉತ್ತರಾಖಂಡ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ, ಉತ್ತರಾಖಂಡ್ ಟೂರಿಸಮ್ ಅಂತ ಹೇಳಿ, ಸೊ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಎಷ್ಟು ದಿನ ಆಗುತ್ತೆ, ಇನ್ನೊಬ್ರು ಕೇಳಿದರೆ ತುಳಸಿದಾಸ್ ಗೌಡ ಅಂತ ಹೇಳಿ, ಎಷ್ಟು ದಿನ ಆಗುತ್ತೆ ಹೋಗಿ ರಿಟರ್ನ್ ಆಗಲಿಕ್ಕೆ, ಡೆಲ್ಲಿ ಆರ್ ಹರಿದ್ವಾರ್ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಡೆಲ್ಲಿಲಿಂದ ಹರಿದ್ವಾರಿಗೆ ಹೋಗ್ಬೇಕಂತೆ, ಹರಿದ್ವಾರಿಂದ ವಾಪಸ್ ಡೆಲ್ಲಿ ಬರ್ಬೇಕು. ಸೊ ಆಲ್ಮೋಸ್ಟ್ ನಾವು ಇಲ್ಲಿಂದ ಅಲ್ಲಿ ತನಕ ಅಷ್ಟು ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಅಂದಮೇಲೆ, ಸೊ ಮಿನಿಮಮ್ 1 ವೀಕ್ ಆದರೂ ಹೋಗಬೇಕಾಗುತ್ತೆ. ಸೊ ನಮ್ಮ ಪ್ರಕಾರ, ನಾನು ಹೋಗಿದ್ದ ಪ್ರಕಾರ 1 ವೀಕ್ ಆದರೂ ಮಿನಿಮಮ್ ನಾವು ಅಲ್ಲಿ ಹೋಗಿ ಬರಬೇಕು. ಕೇದಾರ್ನಾಥ್ನಲ್ಲಿ ಮಿನಿಮಮ್ 2 days ನಾವು ಅಲ್ಲಿ ಕೇದಾರ್ನಾಥ್ನಲ್ಲಿ ಸ್ಪೆಂಡ್ ಮಾಡಿದರೆ, ಸೊ ಇಲ್ಲಿಂದ ಅಲ್ಲಿಗೆ ಹೋಗಿರೋದಕ್ಕಾದರೂ ಸಾರ್ಥಕ ಆಗುತ್ತೆ. ಸೊ 2 ದಿವಸ ಆದರೂ ಅಂದರೆ 1 ನೈಟ್ ಅಲ್ಲಿ ಇರಲೇಬೇಕಾಗತ್ತೆ. ಇದ್ದರೆ ಮರುದಿವಸ ನೀವು ಭೈರವ್ ಬಾಬಾ ಟೆಂಪಲ್ಗೂ ಹೋಗಿ ಬರ್ಬೋದು, ಅಥವಾ ಅವತ್ತೇ ದರ್ಶನ ಮಾಡ್ಕೋಬೇಕು. ಅಂದರೆ ನಾನು ಹೇಳಿದ ಪ್ರಕಾರ ನೀವು ಯಾವಾಗ ದರ್ಶನ ಮಾಡಬೇಕು ಅಂತ ಹೇಳಿದೆ, ಸೊ ನೈಟ್ ದರ್ಶನ ಮಾಡಿದರೆ ಆಲ್ಮೋಸ್ಟ್ ಜಲ್ದಿನೇ ನಿಮಗೆ ಕೇದಾರ್ನಾಥ್ ಬಾಬಾ ದರ್ಶನ ಆಗುತ್ತೆ. ಒಂದು 1/2 hour 1 hourದಲ್ಲಿ ಏನಾಗ್ಬಿಡುತ್ತೆ, ಕೇದಾರ್ನಾಥ್ನ ಒಂದು ಬಾಬಾ ಕೇದಾರ್ನಾಥ್ ದರ್ಶನ ಆಗಿಬಿಡುತ್ತೆ. ಸೊ ಇನ್ನೊಬ್ಬರು ಕೇಳಿದ್ದಾರೆ ದರ್ಶನ ಟಿಕೆಟ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ದರ್ಶನದ ಏನು ಸ್ಪೆಸಿಫಿಕ್ ಆಗಿ ಯಾವುದೇ ಕೂಡ ಪ್ರೈಸ್ ಇಲ್ಲ. ಸೊ ಈ ರೀತಿ ನಾವೇನಾದರೂ ರಿಜಿಸ್ಟ್ರೇಷನ್ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಫೀಸ್ ಕೊಡಬೇಕಾಗುತ್ತೆ. ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಯಾವುದೇ ಫೀಸ್ ಇಲ್ಲ. ಇನ್ ಕೇಸ್ ದರ್ಶನದಲ್ಲಿ VIP ದರ್ಶನ ಅಂತ ಇರುತ್ತೆ, ಅಂಥದ್ರಲ್ಲಿ ಹೋದರೆ ಸೊ ಆಲ್ಮೋಸ್ಟ್ 5000 ತನಕನೂ ಇದೆ. ಅದರದ್ದು ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಅವಾಗಂತೂ ಆಲ್ಮೋಸ್ಟ್ 2-3,000 ಅಥವಾ 5,000 ತನಕ ಇತ್ತು VIP ದರ್ಶನ. ಅವ್ರಿಗೆ ಸೀದಾ ಗುಡಿ ಒಳಗಡೆ ಬಿಟ್ಟು ಕೇದಾರ್ ಬಾಬಾನ ಗರ್ಭಗುಡಿಯಲ್ಲಿ ದರ್ಶನ ಮಾಡಿಸ್ತಾರೆ. ಸೊ ಆ್ಯಕ್ಚುಲಿ ಇವಾಗ ದರ್ಶನ ಟಿಕೆಟು ಫೇರ್ ಅಂತ ಏನೂ ಇರೋಲ್ಲ. ಪರ್ಮಿಟ್ ತೊಗೊತಿರ್ತೀವಲ್ಲ ಅವಾಗ ಮಾತ್ರ ಫೀಸ್ ಕಟ್ಟಬೇಕಾಯ್ತು. ಅದು ಆನ್ಲೈನ್ ಇದ್ದರೆ, ಆಫ್ಲೈನ್ ಇದ್ದರೆ ಏನು ಫೀಸ್ ಕಟ್ಟೋದಿಲ್ಲ. ಸೊ ಲಾಸ್ಟ್ ಕ್ವಶನ್ ಬಂದು, ನೈಟ್ ನಾವು ಟ್ರೆಕ್ಕಿಂಗ್ ಮಾಡ್ಬೋದಾ ಅಂತ ಒಬ್ಬರು ಕೇಳಿದ್ದಾರೆ. ಸೊ ನೋ ಪ್ರಾಬ್ಲಮ್, ನೈಟ್ ಮಾಡಬಹುದು. ಆದರೆ ಇನ್ ಕೇಸ್ ಯಾರಾದರೂ ಫಸ್ಟ್ ಟೈಮ್ ಹೊಂಟಿದ್ರೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾರ್ನಿಂಗ್ ಮಾಡೋದು ಚಲೋ.
ಬೆಟರ್. ಯಾಕಪ್ಪ ಅಂದ್ರೆ ಸಾಯಂಕಾಲ ಅಥವಾ ನೈಟ್ ಟೈಮು ಯಾರೂ ಅಲ್ಲಿ ಇರೋಂಗಿಲ್ಲ. ಸೊ ಎಲ್ಲ ಕ್ಲೋಸ್ ಆಗಿಬಿಟ್ಟಿರ್ತಾವೆ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿತ್ತಪ್ಪ ಅಂದರೆ ಏನಾದರೂ ಹೂ ಅಥವಾ ವಾಟರ್ ಬಾಟಲ್ ಆಗಿರಬೇಕು, ಸೊ ಏನಾದರೂ ತಿನ್ನಲಿಕ್ಕೆ ಇಂಥದ್ದು ಏನಾದರೂ ಬೇಕಿತ್ತಂದ್ರೆ ಅಲ್ಲಿ ಏನೂ ಸಿಗಲ್ಲ. ಯಾಕಂದರೆ ನೈಟ್ ಟೈಮಲ್ಲಿ ಎಲ್ಲ ಕ್ಲೋಸ್ ಇರ್ತವೆ. ಸೊ ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಮಾರ್ನಿಂಗ್ ಪ್ರಿಫರ್ ಮಾಡಬೇಕು. ಭಾಳ ಮಾರ್ನಿಂಗೇ ಚಲೋ, ಆದರೆ ನೈಟ್ ಕೂಡ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಫಸ್ಟ್ ಟೈಮ್ ಹೊಂಟಿದ್ರೆ ಇಟ್ಸ್ ಬೆಟರ್ ಟು ಗೋ ಫಾರ್ ಮಾರ್ನಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಅಲ್ಲಿ ಖರ್ಚು ಎಷ್ಟಾಗುತ್ತೆ. ಯಾಕಪ್ಪ ಅಂದರೆ 1 ಲೀಟ್ರ್ ಬಾಟಲ್ ಅಲ್ಲಿ 100 ರೂಪೀಸ್ ಗಾಯ್ಸ್. 1 ಲೀಟ್ರ್ ಬಿಸ್ಲರಿ ಬಾಟಲ್ ಏನು ಕುಡಿತೀವಲ್ಲ ಅದು ಇಲ್ಲಿ ಬಂದುಬಿಟ್ಟು 20 ರೂಪಾಯಿ ಆಗಿರುತ್ತೆ, ಅಲ್ಲಿ ಹೋಗಿದ್ರೆ 100 ರೂಪೀಸ್ ಆಗುತ್ತೆ. ಓಕೆನಾ. ಆ್ಯಂಡ್ ಒಂದು ಕಪ್ ಟೀ ಏನಿದೆಯಲ್ಲ ಅದು 10 ರೂಪಾಯಿ ಇರುತ್ತೆ, ಅಲ್ಲಿ ಹೋಗಿ 30 ರೂಪಾಯಿ ಆಗುತ್ತೆ. ನಾ ಹೋದಾಗ ಅಷ್ಟಿತ್ತು. ಸೊ ಈ ಸಲ 35 ಆಗಿರ್ಬೋದು, 40 ರೂಪಾಯಿನೂ ಆಗಿರ್ಬೋದು. ಆ್ಯಂಡ್ ಮ್ಯಾಗಿ ಏನಿರುತ್ತಲ್ಲ ಸೊ ಅದು 70 ರೂಪೀಸ್ ಇರುತ್ತೆ. ಒಂದು ಮೀಲ್ಸ್ ಏನಿರುತ್ತಲ್ಲ ಅದು 250 ತನಕ ಇದೆ, 300 ತನಕ ಇದೆ. ಸೊ ಮೇಲೆ ಹೋದಾಗ ಅದು ನಾರ್ಮಲ್. ಅದಕ್ಕೆ ಮೇಲೆ ಹೋಗೋಕ್ಕಿಂತ ಮುಂಚೆನೇ ನೀವೆಲ್ಲ ತೊಗೊಂಡು ಇಲ್ಲಿ ಕೆಳಗಿಂದನೇ ತೊಗೊಂಡು ಗೌರಿಕುಂಡಲ್ಲಿ ಎಲ್ಲ ಪ್ರಾಪರ್ ರೆಡಿಯಾಗಿ ಮೇಲೆ ಹೋಗಬೇಕಾಗತ್ತೆ. ಸೊ ಇಷ್ಟು ನಮ್ಮ ಒಂದು ಕೇದಾರ್ನಾಥ್ ಇನ್ಫಾರ್ಮೇಷನ್ 2026. ಸೊ 2026 ಯಾರ್ಯಾರು ಹೋಗ್ತಾ ಇದ್ದೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಬಾಬಾ ನೆಕ್ಸ್ಟ್ ಟೈಮ್ ನಿಮ್ಗೆ ಇನ್ನೊಂದು ಸಲ ಕರೀಲಿ. ಹಾಗೆ ಯಾರ್ಯಾರು ಹೋಗ್ತಿದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯವರು ಅಥವಾ ಯಾರಾದರೂ ಪರಿಚಯ ಇದ್ದವರು ಹೋಗ್ತಾ ಇದ್ದರೆ ಸೊ ಈ ಇನ್ಫಾರ್ಮೇಷನ್ ವೀಡಿಯೋ ಅವ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ. ಆ್ಯಂಡ್ ಇನ್ ಕೇಸ್ ಇಷ್ಟು ಬಂದುಬಿಟ್ಟು ಕ್ವೇರೀಸ್ ಆಗಿದ್ವು, ಕಮೆಂಟ್ ಆಗಿದ್ವು ಇದರಲ್ಲಿ ನನ್ನ ಒಂದು ಲಾಸ್ಟ್ ಇಯರ್ ವಿಡಿಯೋದಲ್ಲಿ. ಇನ್ ಕೇಸ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದರೆ, ಇನ್ನೂ ಡೀಪಾಗಿ ಏನಾದರೂ ಬೇಕಿತ್ತಂದರೆ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಮಾಡಿರಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಭಾಳ ದಿವಸದಿಂದ ಆದಮೇಲೆ ಮಾಡಿದ್ದೀನಿ. ಇರಲಿ, ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಸಿಗ್ತೀನಂತ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಗುಡ್ ಬೈ ಆ್ಯಂಡ್ ಹರ್ ಹರ್ ಮಹಾದೇವ್, ಜೈ ಹಿಂದ್.